ಇನ್ನು ಅಂಬೋಲಿ ಫಾಲ್ಸ್ಗೆ ಹೋಗೋರು ಎಚ್ಚರವನ್ನ ವಹಿಸಬೇಕಾಗಿದೆ. ಇಲ್ಲಿ ರಾಜ್ಯದ ಪ್ರವಾಸಿಗರೇ ಅಂಬೋಲಿಗೆ ಹೋಗುವಂತಹ ಮುನ್ನ ಸ್ವಲ್ಪ ಎಚ್ಚರವನ್ನು ಇಲ್ಲಿ ವಹಿಸಿ. ಅಂಬೋಲಿ ಫಾಲ್ಸ್ ಬಳಿ ಗುಡ್ಡ ಕುಸಿತ ಸಂಭವಿಸ್ತಾ ಇದೆ ನೋಡಿ. ಹಾಗಾಗಿ ಯಾರೆಲ್ಲ ಫಾಲ್ಸ್ಗೆ ಹೋಗ್ತಾ ಇದ್ದೀರಾ, ಅಂಬೋಲಿ ಫಾಲ್ಸಿಗೆ ಅವರು ಎಚ್ಚರವನ್ನು ವಹಿಸಬೇಕಾಗಿರುವಂಥದ್ದು. ಇಲ್ಲಿ ರಾಜ್ಯದ ಪ್ರವಾಸಿಗರು ಅಂಬೋಲಿ ಫಾಲ್ಸ್ಗೆ ಹೋಗುವ ಮುನ್ನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಯಾಕಂದರೆ ಗುಡ್ಡ ಪ್ರದೇಶಗಳಿರುವಂಥದ್ದು, ಹಾಗಾಗಿ ಬೃಹತ್ ಗುಡ್ಡ ಕುಸಿತ ಆಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಎಚ್ಚರವನ್ನು ವಹಿಸಿ. ತಡರಾತ್ರಿ ರಸ್ತೆಯ ಮೇಲೆ ಕುಸಿದು ಬಿದ್ದಿದೆ ಭಾರೀ ಕಲ್ಲು ಹಾಗೂ ಮಣ್ಣು. ರಸ್ತೆಯ ಮೇಲೆ ಉರುಳು ಬಿದ್ದಿದೆ ಬೃಹತ್ 4 ಕಲ್ಲು ಬಂಡೆಗಳು. ವಿಪರೀತ ಮಳೆ ಆಗ್ತಾ ಇರೋದ್ರಿಂದ ಭೂ ಕುಸಿತಗಳು ಕಂಡು ಬರ್ತಾ ಇದೆ. ಈ ವೇಳೆ ವಾಹನ ನಿಲ್ಲಿಸೋದ್ರಿಂದ ಕೂಡ ಅನಾಹುತ ಆಗ್ತಾ ಇರೋದು. ಮಧ್ಯರಾತ್ರಿ ಬೆಳಗಾವಿ ಸಿಂಧುದುರ್ಗ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತವನ್ನು ಮಾಡಲಾಗಿದೆ. ಚಂದಗಡ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬಂಡೆಗಳ ತೆರವು ಕಾರ್ಯವನ್ನು ಈಗ ಮಾಡಲಾಗ್ತಾ ಇದೆ. ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತಹ ಅಂಬೋಲಿ ಫಾಲ್ಸ್ ಕರ್ನಾಟಕಕ್ಕೆ ಹೊಂದ್ಕೊಂಡಿದೆ. ಇದು ಇನ್ನು ಮಹಾರಾಷ್ಟ್ರದ ಸಾವಂತವಾಡಿ ತಾಲೂಕಿನಲ್ಲಿರುವಂತಹ ಫಾಲ್ಸ್ ಇದು. ರಾಜ್ಯದ ಜನರು ಈ ಒಂದು ಫಾಲ್ಸ್ ಅನ್ನು ನೋಡಲು ಬರುವಂಥದ್ದು. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪ್ರವಾಸಿಗರ ನೆಚ್ಚಿನ ತಾಣ ಆಗಿದೆ ಈ ಒಂದು ಫಾಲ್ಸ್. ಬೆಳಗಾವಿ ಫಾಲ್ಸ್ಗಳಿಗೆ ನಿರ್ಬಂಧವನ್ನು ವಿಧಿಸಲಾಗಿದ್ದು ಅಂಬೋಲಿಗೆ ಪ್ರವಾಸಿಗರು ಲಗ್ಗೆ ಇಡ್ತಿದ್ದಾರೆ. ಅಂಬೋಲಿ ಫಾಲ್ಸಿಗೆ ಹೋಗೋರೆ ಸ್ವಲ್ಪ ಇಲ್ಲಿ ಎಚ್ಚರ ವಹಿಸಬೇಕು. ಯಾಕಂದರೆ ಗುಡ್ಡ ಕುಸಿತ ಕಂಡು ಬಂದಿದೆ. ತಡರಾತ್ರಿ ಬಂಡೆಕಲ್ಲು ಕೆಳಗೆ ಬಿದ್ದಿರುವಂಥದ್ದು, ಮಣ್ಣುಗಳು ಕುಸಿತ ಕಂಡು ಬಿದ್ದಿದೆ. ರಾಜ್ಯದ ಪ್ರವಾಸಿಗರಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕಾಗಿರುವಂಥದ್ದು. ಅಂಬೋಲಿ ಫಾಲ್ಸ್ನ ಬಳಿ ಬೃಹತ್ ಗುಡ್ಡ ಕುಸಿತ ಕಂಡು ಬಂದಿದೆ. ಇನ್ನು ತಡರಾತ್ರಿ ರಸ್ತೆಯ ಮೇಲೆ ಕುಸಿದು ಬಿದ್ದಿರುವಂಥದ್ದು ಭಾರೀ ಕಲ್ಲು ಹಾಗೂ ಮಣ್ಣು. ಇದನ್ನ ಅಗ್ನಿಶಾಮಕ ದಳ ತೆರವುಗೊಳಿಸ್ತಾ ಇದೆ. ಅಂದರೆ ಬೃಹತ್ ಕಲ್ಲು ಏನು ಬಿದ್ದಿದೆ ಅದನ್ನು ಅಗ್ನಿಶಾಮಕ ದಳ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂಥದ್ದು. ತಡರಾತ್ರಿ ಘಟನೆ ನಡೆದಿದೆ. ಅಂದರೆ ರಸ್ತೆಯ ಮಧ್ಯಕ್ಕೆ ಬಂಡೆಕಲ್ಲು ಹಾಗೂ ಮಣ್ಣುಗಳು ಬಿದ್ದಿರುವಂಥದ್ದು, ಗುಡ್ಡ ಕುಸಿತ ಕಂಡು ಬಂದಿದೆ ನೋಡಿ. ಏನು ಮಧ್ಯರಾತ್ರಿ ಬೆಳಗಾವಿ ಸಿಂಧುದುರ್ಗ ಸಂಚಾರ ತಾತ್ಕಾಲಿಕವಾಗಿ ಸ್ಥಗಿತವನ್ನು ಮಾಡಲಾಗಿತ್ತು. ಚಂದಗಡ ಅಗ್ನಿಶಾಮಕ ಸಿಬ್ಬಂದಿಯಿಂದ ಈಗ ಬಂಡೆಗಳ ತೆರವು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಕರ್ನಾಟಕಕ್ಕೆ ಹೊಂದಿಕೊಂಡಿರುವಂತಹ ಅಂಬೋಲಿ ಫಾಲ್ಸ್ ಏನು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂಥದ್ದು. ಮಹಾರಾಷ್ಟ್ರದ ಸಾವಂತವಾಡಿ ತಾಲೂಕಿನಲ್ಲಿರುವಂತಹ ಫಾಲ್ಸ್ ಇದು ಕರ್ನಾಟಕಕ್ಕೆ ಹೊಂದ್ಕೊಂಡಂಗಿದೆ. ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಪ್ರವಾಸಿಗರ ನೆಚ್ಚಿನ ತಾಣ ಇದಾಗಿರುವಂಥದ್ದು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನೀರು ತುಂಬ ಹರಿತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಕರ್ಷಿತರಾಗಿ ಬರ್ತಿದ್ದಾರೆ. ಬೆಳಗಾವಿ ಫಾಲ್ಸ್ಗಳು ಕಂಪ್ಲೀಟ್ ಬಂದಾಗಿದೆ. ಹಾಗಾಗಿಯೇ ಅಂಬೋಲಿ ಫಾಲ್ಸ್ಗೆ ಜನ ಹೆಚ್ಚಾಗಿ ಹೋಗ್ತಾ ಇರುವಂಥದ್ದು. ಪ್ರವಾಸಿಗರು ಲಗ್ಗೆ ಇಡ್ತಿದ್ದಾರೆ. ಆದರೆ ಈಗ ಗುಡ್ಡ ಕುಸಿತ ಸಂಭವಿಸಿದ ಅಲ್ಲೂ ಕೂಡ ಈಗ ಯಾರಾದರೂ ಅಂಬೋಲಿ ಫಾಲ್ಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲಿ ಎಚ್ಚರವನ್ನು ವಹಿಸಬೇಕಾಗಿರುವಂಥದ್ದು. ಯಾಕಂದರೆ ತಡರಾತ್ರಿ ಒಂದು ಗುಡ್ಡ ಕುಸಿತ ಆಗಿರುವಂಥದ್ದು. ರಸ್ತೆಯ ಮಧ್ಯದಕ್ಕೆ ಏನು ಈಗ ಬಂಡೆಕಲ್ಲು ಹಾಗೂ ಮಣ್ಣು ಬಿದ್ದಿರುವಂಥದ್ದು ತಡರಾತ್ರಿ ರಸ್ತೆಯ ಮೇಲೆ ಬಿದ್ದಿದೆ. ಅದನ್ನು ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ.